ಪ್ರಶ್ನೆ ಹೆಂಗೆ ಬರ್ಬೋದು, ಇಲ್ಲಿ ದೇಶಗಳ ಹೆಸರನ್ನು ಕೊಟ್ಟು ಓಕೆ, ಇಲ್ಲಿ ಆ ದೇಶದ ಉಪ ಹೆಸರುಗಳನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಲಾಗ್ತದೆ. ಸೊ ಅದನ್ನು ನೆನಪಿಟ್ಕೊಳ್ಳಿ. ಇನ್ನು ನಾನು ಕೆಲವಷ್ಟು PUC ಪಾಯಿಂಟ್ಸ್ಗಳನ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇತಿಹಾಸಕಾರ ಯಾರು ಟಾಲಮಿ ತನ್ನ ಜಿಯೋಗ್ರಫಿ ಗ್ರಂಥದೊಳಗೆ ಭಾರತದ ವಾಣಿಜ್ಯ. 4ನೇ ಪ್ರಶ್ನೆ, ಸಂಸ್ಕೃತ ಭಾಷೆಯ ಅದ್ಭುತ ನುಡಿಗಟ್ಟು ಎಂದು ಹೊಗಳಿದ ಪಾಶ್ಚಿಮಾತ್ಯ ವಿಜ್ಞಾನಿ ಯಾರು? ಎಸ್, ವಿಲಿಯಂ ಜೋನ್ಸ್ ಜೂನಿಯರ್. ನಮಸ್ಕಾರ ಕರ್ನಾಟಕದ ಸ್ಪರ್ಧಾಕಾಂಕ್ಷಿಗಳೇ, ಆತ್ಮೀಯರೇ, ಈ ಒಂದು ವಿಡಿಯೋ ಮುಂಬರುವ SDA, FDA ಮತ್ತು TET, CTET, ಅದೇ ರೀತಿಯಾಗಿ GPSTR, HSTR ಮತ್ತು ಬೇಸಿಕ್ GKನ 6ರಿಂದ 12ನೇ ತರಗತಿ ಒಳಗೆ ಓದಬೇಕಾಗಿರುವಂಥ ವಿಷಯವನ್ನು ಕವರ್ ಮಾಡ್ತದೆ. ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದೀರಾ ಅಥವಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂಬರುವ ಎಲ್ಲ ವಿಡಿಯೋಗಳಿಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧ್ಯಾಯ 1, ಇತಿಹಾಸ ಭಾಗದೊಳಗೆ ಭಾರತ ನಮ್ಮ ಹೆಮ್ಮೆ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗ್ತಿತ್ತು. ಭಾರತ ಎಂಬ ಹೆಸರು ಬರಲು ಕಾರಣ ಋಷಭನಾಥನ ಹಿರಿಯ ಮಗ ಭರತನೆಂಬ ರಾಜನಿದ್ದ. ಭರತನು ಆಳಿದ ನಾಡನ್ನು ನಾವು ಭರತಖಂಡ ಅಥವಾ ಭಾರತವರ್ಷ ಅಥವಾ ಭಾರತ ದೇಶ ಎಂದು ಕರೆಯುತ್ತೇವೆ. ಸುಮಾರು 3000 ವರ್ಷಗಳ ಹಿಂದೆ ಏನಾಯ್ತಂದ್ರೆ, ಪರ್ಷಿಯಾ ದೇಶದ ಜನರು ಸಿಂಧೂ ನದಿಯ ಬಯಲಿನ ಒಂದು ಜನರಿಗೆ ಸಂಪರ್ಕಕ್ಕೆ ಬಂದರು. ಹೀಗಾಗಿ ಪರ್ಷಿಯನ್ನರು ಸಿಂಧೂ ನದಿಯನ್ನು ಅವರು ಸಿಂಧೂ ನದಿ ಅಂತ ಕರೆಯೋದು ಬಿಟ್ಟು ಹಿಂದೂ ಎಂದು ಕರೆದುಬಿಟ್ರು. ಅದೇ ರೀತಿಯಾಗಿ ಮತ್ತೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಆ ಏನು ಹಿಂದೂ ಅಂತ ಏನು ಪರ್ಷಿಯನ್ರು ಕರೆದಿದ್ರಲ್ಲ, ಆ ಪದ ಇಂಡು ಅಂತ ಆಯಿತು. ಅಂದರೆ ಅವರಿಗೆ ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಬರ್ತಿರಲಿಲ್ಲ. ಅಥವಾ ಇ ಅನ್ನುವಂಥ ಪದಕ್ಕೆ ಅವರು ಇ ಅಂತ ಕರಿತಾ ಇದ್ರು. ಹಾಗೆ ಸಿಂಧೂ ನದಿ ಇಂಡಸ್ ಅಂತ ಆಯಿತು. ಇವಾಗ ನಾವು ಸಿಂಧೂ ನದಿಗೆ ಇಂಡಸ್ ರಿವರ್ ಅಂತ ಕೂಡ ಕರಿತೇವೆ. ಮಹಮ್ಮದಿಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬೆಳಕಿಗೆ ಬಂತು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ನುಡಿದವರು ವಿಲಿಯಂ ಜೋನ್ಸ್ ಜೂನಿಯರ್. ಇವರು ಬಹಳ ಇಂಪಾರ್ಟೆಂಟ್. ಈ ಒಂದು ಮಾಹಿತಿಯನ್ನು ಪ್ರಶ್ನೆಯೊಳಗಡೆ ಕೇಳುವಂಥ ಸಂಭವ ಇರ್ತದೆ. ಸೊನ್ನೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥ ಕೀರ್ತಿ ಭಾರತೀಯರಿಗೆ ಸಲ್ತದೆ, ಅದು ಗೊತ್ತಿದೆ. ಅದೇ ರೀತಿಯಾಗಿ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಪರಿಭ್ರಮಿಸ್ತದ ಎಂದು ಹೇಳಿದಂಥ ವಿಜ್ಞಾನಿ ಆರ್ಯಭಟ ಅಂತ. ಇವರು ಆರ್ಯಭಟಿಯಂ ಎನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಆಧುನಿಕ ವಿಜ್ಞಾನದಲ್ಲಿ ಮಾಡರ್ನ್ ಸೈನ್ಸ್ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಕೋಪರ್ನಿಕಸ್ಗೆ ಸಲ್ತದ ಅಂತ ಹೇಳ್ತೀವಿ ನಾವು. ಭಾರತೀಯರು ನಾವಿಕರಿಗಾಗಿ ರೇಖಾಂಶವನ್ನು ಉಜ್ಜಯಿನಿಯೊಳಗಡೆ ತಯಾರಿ ಮಾಡಿದ್ರು ಅಂತ. ಅದೇ ರೀತಿಯಾಗಿ ಇಂತಹದೊಂದು ನಕಾಶೆಯನ್ನು ಬಳಸಿ 15ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮಾ ಭಾರತದ ಪಶ್ಚಿಮ ತೀರವನ್ನು ಮೇ 20, 1498ರಂದು ಮುಟ್ಟಿದ ಅಂತ. ಅಂದರೆ ಕೇರಳದ ಕಾಪಡ್ ಎನ್ನುವಂತಹ ನಗರ ಅಲ್ಲಿ ಬಂದ. ಅಲ್ಲಿ ಜಾಮೋರಿಂದಲೇ ಅವನಿಗೆ ಸ್ವಾಗತವನ್ನು ಮಾಡಿದಂತಹ ಕೀರ್ತಿ ನಮಗೆ ನೋಡ್ತೀವಿ. ಪೈಥಾಗೊರಸ್ನ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಹಿಂದೆ ಗುರುತಿಸಿದವರು ಯಾರು? ಭಾರತೀಯ ವಿಜ್ಞಾನಿ. ಅವರ ಹೆಸರೇನು? ಬೋಧಾಯನ ಅಂತ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ಗುಜರಾತಿನ ಸೂರತ್ ಪ್ರಾಚೀನ ಕಾಲದಿಂದಲೂ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ. ನೋಡಿ, ಗುಜರಾತಿನ ಸೂರತ್. ಓಕೆ, ಅದೇ ರೀತಿಯಾಗಿ ಲೋತಾಲ್ ಎನ್ನುವಂತಹ ಪ್ರದೇಶದ ಬಗ್ಗೆ ನೀವು ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಲೋತಾಲ್ ಅನ್ನೋದು ಏನಿದು ಅಂತ. ಸಿಂಧೂ ನದಿ ನಾಗರಿಕರು ಬರ್ತದೆ. ವೈಮಾನಿಕ ಶಾಸ್ತ್ರ, ಯೋಗಶಾಸ್ತ್ರ ಮತ್ತು ಸಂಸ್ಕೃತ ಕೂಡ ಭಾರತೀಯರ ಕೊಡುಗೆಯಾಗಿವೆ. ಅಂಗೂರ್ ವಾಟ್ ದೇವಾಲಯ ಇರುವುದು ಕಾಂಬೋಡಿಯಾ ದೇಶದೊಳಗೆ ಇದೆ. ಜಾವಾದ ಬೋರ್ ಬದೂರ್ ದೇವಾಲಯ ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ, ಬೃಹತ್ ಬೌದ್ಧ ದೇವಾಲಯ ಅಂತ ಹೇಳ್ತೀವಿ. ಅಂದರೆ ದೊಡ್ಡ ದೇವಾಲಯ ಅಂತ, ಬೃಹತ್ ಬೌದ್ಧ ದೇವಾಲಯ. ದುಷ್ಯಂತರ ಶಕುಂತಲೆ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರು ಬಂದೈತಿ ಅಂತ ಈ ರೀತಿಯಾಗೂ ಕರಿತೀವಿ ಇದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇಂದಿನ ಭಾರತಕ್ಕಿಂತ ದೊಡ್ಡದಾದ ಪ್ರದೇಶವನ್ನು ನಾವೇನು ಹೇಳ್ತೀವಿ? ಭರತವರ್ಷ ಅಥವಾ ಭರತಖಂಡ ಅಂದರೆ ಭಾರತ. ಓಕೆ, ಭಾರತದ ಸುತ್ತಮುತ್ತಲಿನಿರುವಂತಹ ನಾವೇನು ದೇಶಗಳೇನದಾವಲ್ಲ ಅವು ಎಲ್ಲ ದೇಶಗಳಿಗೆ ನಾವು ಭರತಖಂಡ ಅಂತ ಹೇಳ್ತಾ ಇದ್ವಿ, ನಿಮಗೆ ಗೊತ್ತಿದೆ. ಹಾಗಾದರೆ ಮಯನ್ಮಾರ್ ದೇಶವನ್ನು ಬ್ರಹ್ಮದೇಶ ಅಂತ ಕರೆದ್ರೆ ಇಂಡೋನೇಷ್ಯಾದ ಜಾವಾನಲ್ಲಿರುವಂಥದ್ದು ಇದು ಎಲ್ಲಿದೆ? ಓಕೆ, ಇಂಡೋನೇಷ್ಯಾದ ಜಾವಾ, ಸುಮಾತ್ರ, ಬಾಲಿಯನ್ನು ನಾವೇನು ಕರಿತೀವಿ? ಸುವರ್ಣ ದ್ವೀಪಗಳು ಅಂತ ಕರಿತೀವಿ. ಜಾವಾ, ಸುಮಾತ್ರ, ಬಾಲಿ. ಇನ್ನು ಅದೇ ರೀತಿಯಾಗಿ ವಿಯೆಟ್ನಾಂ ದೇಶವನ್ನು ನಾವು ಹಿಂದಿನ ಹೆಸರಂತ ಚಂಪಾ ಅಂತ ಕರಿತೀವಿ, ಇದು ಗೊತ್ತಿರಬೇಕು. ಇನ್ನು ಕಾಂಬೋಡಿಯಾವನ್ನು ಕಂಬುಜ ಅಂತ ಕರಿತೀವಿ. ಇಲ್ಲಿ ಪ್ರಶ್ನೆ ಹೆಂಗೆ ಬರ್ಬೋದು? ಇಲ್ಲಿ ದೇಶಗಳ ಹೆಸರನ್ನು ಕೊಟ್ಟು ಓಕೆ, ಇಲ್ಲಿ ಆ ದೇಶದ ಉಪ ಹೆಸರುಗಳನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಲಾಗ್ತದೆ. ಸೊ ಅದನ್ನು ನೆನಪಿಟ್ಕೊಳ್ಳಿ. ಇನ್ನು ನಾನು ಕೆಲವಷ್ಟು PUC ಪಾಯಿಂಟ್ಸ್ಗಳನ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇತಿಹಾಸಕಾರ ಯಾರು? ಟಾಲಮಿ ತನ್ನ ಜಿಯೋಗ್ರಫಿ ಗ್ರಂಥದೊಳಗೆ ಭಾರತದ ವಾಣಿಜ್ಯ ಸಂಪರ್ಕದ ವಿವರ ನೀಡ್ತಾನೆ, ಅದನ್ನು ನಿಮ್ಗೆ ಗೊತ್ತಿರಬೇಕು. ಇನ್ನು ಅದೇ ರೀತಿಯಾಗಿ ಅನಾಮಿಕ ಅಂದರೆ ಒಂದು ಕೃತಿ ಬರ್ದಾರ, ದಿ ಪೆರಿಪ್ಲಸ್ ಆಫ್ ಎರಿಥ್ರೀನ್ ಸಿ ಎಂಬ ಪುಸ್ತಕ ಭಾರತ ನಗರಗಳ ಮತ್ತು ರಾಜರ ಉತ್ಪಾದನೆ ಬಗ್ಗೆ ಉಲ್ಲೇಖಿಸ. ಇದು ನಮ್ಗೆ ಗೊತ್ತಿರಬೇಕು. ವಿಷ್ಣು ಪುರಾಣದ ಕೆಳಗಿನ ಶ್ಲೋಕ ಅಂದರೆ ಈ ಕೆಳಗಿನ ಶ್ಲೋಕ ಭಾರತ ಉಪಖಂಡದ ವಿಸ್ತೀರ್ಣ ನಿಖರತೆಯನ್ನು ಹೇಳ್ತದೆ. ನೋಡಿ ಹೆಂಗೆ ಹೇಳ್ತದೆ ಅಂತಂದ್ರೆ,
ಉತ್ತರಂ ಯತ್ನ ಮದ್ರಸ್ಯ ಹಿಮಾದ್ರಿ ಶೈವ ದಕ್ಷಿಣ ವರ್ಷನಂ ತದ್ಭಾರತಂ ನಾಮ ಭಾರತೀಯತ್ರಂ ಸಂತತಿ ಅಂತ. ಅಂದರೆ ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ. ನೋಡಿ, ಇಲ್ಲಿ ವಾಸಿಸುವ ಜನರೇ ಭರತನ ವಂಶಸ್ಥರು ಅಂತ ವಿಷ್ಣು ಪುರಾಣದ ಕೆಳಗಿನ ಶ್ಲೋಕ ಹೇಳ್ತದೆ ಅಂತ ತಮಗೆ ಗೊತ್ತಿದೆ. ಅದೇ ರೀತಿಯಾಗಿ ಆತ್ಮೀಯರೇ, ನಾನು ಇದೇನು ನಿಮಗೆ ಈ ಕ್ಲಾಸ್ ಮಾಡಿನಲ್ಲ, ಈ ಕ್ಲಾಸ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತ ಎಂಬ ಹೆಸರಿಗೆ ಮೂಲವಾದ ರಾಜನ ಯಾರು? ವಿಕ್ರಮಾದಿತ್ಯ ಅಲ್ಲ, ಅಶೋಕ್ ಅಲ್ಲ, ಹರಿಶ್ಚಂದ್ರ ಅಲ್ಲ, ಭರತ. ಇದು ನಿಮಗೆ ಗೊತ್ತಿದೆ. ಮುಂದಿನ ಪ್ರಶ್ನೆ. ಓಕೆ, ಪರ್ಷಿಯಾ ಸಿಂಧೂ ನದಿಯನ್ನು ಯಾವ ಹೆಸರಿಂದ ಕರಿತಾ ಇದ್ರು? ಸಿಂಧೂ ನದಿಯನ್ನು ಏನು ಕರಿತಾ ಇದ್ರು? ಹಿಂದೂ ಅಥವಾ ಇಂಡಸ್? ಯಾವುದು? ಎಸ್, ಅಫ್ಕೋರ್ಸ್ ಹಿಂದೂ ಅಂತ ಕರಿತಾ ಇದ್ರು. ಹೀಗಾಗಿ ಪರ್ಷಿಯಾದವರು ಸಿಂಧೂ ನದಿಗೆ ಹಿಂದೂ ಕರಿತಾರೆ. ಅರ್ಥ ಆಯ್ತಾ? ಇನ್ನು ಮೂರನೇ ಪ್ರಶ್ನೆ, ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದ ಗ್ರೀಕ್ ಪದವು ಏನಾಯಿತು? ಅವರು ಹೋಗಿ ಈ ಆಯಿತು, ಅದಕ್ಕೆ ಇಂಡು ಅಂತ ಕರೆದರು. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ನಾಲ್ಕನೇ ಪ್ರಶ್ನೆ, ಸಂಸ್ಕೃತ ಭಾಷೆಯ ಅದ್ಭುತ ನುಡಿಗಟ್ಟು ಅಂತ ಹೊಗಳಿದ ಪಾಶ್ಚಿಮಾತ್ಯ ವಿಜ್ಞಾನಿ ಯಾರು? ಎಸ್, ವಿಲಿಯಂ ಜೋನ್ಸ್ ಜೂನಿಯರ್. ಇದು ನಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಸಂಸ್ಕೃತ ಸೌಂದರ್ಯವನ್ನು ಅದ್ಭುತ ಎಂದು ಹೊಗಳಿದ್ದಾರೆ. ಶೂನ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಬಳಸಿದ್ರು? ಭಾರತೀಯರು ಬಳಸಿದ್ರು ಅಂತ ತಮಗೆ ಗೊತ್ತಿದೆ. ಇನ್ನು ಅದೇ ರೀತಿಯಾಗಿ ಭೂಮಿಯ ಸೂರ್ಯನ ಸುತ್ತ ಪರಿಭ್ರಮಿಸ್ತದೆ. ಈ ವಿಷಯವನ್ನು ಮೊದಲಿಗೆ ಹೇಳಿದವರು ಯಾರು? ಆರ್ಯಭಟ, ನ್ಯೂಟನ್, ಗೆಲಿಲಿಯೋ, ಯಾರು? ಕೋಪರ್ನಿಕಸ್. ಅಫ್ಕೋರ್ಸ್ ಆರ್ಯಭಟ ಹೇಳ್ತಾನ ಭೂಮಿ ಏನಿದೆಯಲ್ಲ ಸೂರ್ಯನ ಸುತ್ತ ಪರಿಭ್ರಮಿಸ್ತದೆ ಅಂತ ಹೇಳ್ತಾನೆ. ನೆಕ್ಸ್ಟ್, 1498 ಭಾರತವನ್ನು ತಲುಪಿದ ಪೋರ್ಚುಗೀಸ್ ನಾವಿಕ ಯಾರು? ಕ್ರಿಸ್ಟೋಫರ್ ಕೊಲಂಬಸ್ಸು, ಫರ್ಡಿನಾಂಡ್ ಮೆಗಲಾನೋ, ವಾಸ್ಕೋ ಡಿ ಗಾಮೋ? ಎಸ್, ಅಫ್ಕೋರ್ಸ್ ವಾಸ್ಕೋ ದ ಗಾಮಾ. 1498 ಮೇ 20 ಅವ ಕೇರಳದ ಕಾಪಾಡ್ ಎನ್ನುವಂತಹ ನಗರಕ್ಕೆ ಬರ್ತಾನೆ. ಪೈಥಾಗೊರಸ್ ಪ್ರಮೇಯವನ್ನು 2 ಶತಮಾನ ಹಿಂದೆ ಹೇಳಿದ ಭಾರತೀಯರು ಯಾರು? ಬೌಧಾಯನ. ಓಕೆ, ಇದನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಓಕೆ, ಈ ಮುಂಚೆ ವಿವರಿಸಿದ್ದಾನೆ. ಇನ್ನು ಅದೇ ರೀತಿಯಾಗಿ 9ನೇ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ನೌಕಾ ನಿರ್ಮಾಣವಾಗಿದ್ದ ಕೇಂದ್ರವಾಗಿದ್ದ ಗುಜರಾತ್ ನಗರ ಯಾವುದು ಅಂತ ಕೇಳಿದಾನೆ. ಗುಜರಾತಿನ ಸೂರತ್, ಭಾವನಗರ ಅಲ್ಲ, ಭರೂಚ್ ಅಲ್ಲ, ಅಹಮದಾಬಾದ್ ಅಲ್ಲ. ಅರ್ಥ ಆಯ್ತಾ? ಇನ್ನು ಅದೇ ರೀತಿಯಾಗಿ ಪ್ರಸಿದ್ಧ ಅಂಗೂರ್ ವಾಟ್ ದೇವಾಲಯ ಎಲ್ಲಿದೆ? ಅಂಗೂರ್ ವಾಟ್ ದೇವಾಲಯ ಕಾಂಬೋಡಿಯಾದೊಳಗಿದೆ ಅಂತ ನಾವು ಹೇಳ್ತೀವಿ. ಇದು ಕಾಂಬೋಡಿಯಾದೊಳಗಿದೆ. ಕಾಂಬೋಡಿಯಾದ ಅಂಗೂರ್ ವಾಟ್ ದೇವಾಲಯ ಇದು ಹಿಂದೂ ದೇವಾಲಯ ಅಂತ ಪ್ರಸಿದ್ಧವಾಗಿದೆ. ಅತಿ ದೊಡ್ಡ ದೇವಾಲಯ ಅಂತ ನಾವು ಹೇಳ್ತೀವಿ. ಆದ್ಮೇಲೆ ಇವತ್ತು ನಾವು 6ನೇ ತರಗತಿಯ 1ನೇ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿ ಅದು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಎನ್ನುವಂತಹ ಪಾಠದ ಮೇಲೆ ನಾವು ಮತ್ತೆ ವಿಡಿಯೋನ ಮಾಡಿ ತಿಳಿಯುತ್ತಾ ಮತ್ತು ಕಲಿಯುತ್ತಾ ಹೋಗೋಣ. ಐ ಥಿಂಕ್ ಈ ಒಂದು ವಿಡಿಯೋದಿಂದ ನಿಮ್ಮ ಒಂದು ಜ್ಞಾನಕ್ಕೆ ಕಲಿತಂಥ ವಿಷಯವನ್ನು ಚೆಕ್ ಮಾಡುವಂತಹ ಬಹುಆಯ್ಕೆಯ ಪ್ರಶ್ನೆಗಳು ಎಲ್ಲವನ್ನು ನಿಮಗೆ ನಾನು ಮುಂದಿಡಲಿಕ್ಕೆ ಇಷ್ಟಪಟ್ಟೇನೆ. ಅದೇ ರೀತಿಯಾಗಿ ನಾನು ಇದೇ ಒಂದು PDF ಅನ್ನು ಕೆಳಗಿನ ನನ್ನ ಟೆಲಿಗ್ರಾಮ್ ನನ್ನ ವಿಡಿಯೋಗಳು ಕೂಡ ಚಾನಲ್ಗಳು ಹಾಕಿರ್ತೇನೆ. ನೀವು ಅದನ್ನು ಉಪಯೋಗ ಪಡೆದುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಭೇಟಿಯಾಗೋಣ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮಸ್ಕಾರ.